ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾವು ಯಾವುದೇ ಒಂದು ಹಬ್ಬ ಆಗಲಿ, ಒಂದು ಧಾರ್ಮಿಕ ಕಾರ್ಯಗಳಾಗಲಿ ನಾವು ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ನಮ್ಮ ನಾಡ ಹಬ್ಬ ಅಂದರೆ ನಮ್ಮ ಮೈಸೂರಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ದಸರಾ ಹಬ್ಬನೇ ಮೂಲ. ಇದು ಸುಮಾರು 400-500 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿ ಈ ವಿಶ್ವ ವಸುನಾಮ ಸಂವತ್ಸರದಲ್ಲಿ ನಾಡ ಹಬ್ಬ ದಸರಾ ಆಚರಣೆ ಮಾಡ್ತಾ ಇದ್ದಾರೆ 2025 ಇಸ್ವಿ. ಅದರ ಪ್ರಯುಕ್ತ ನಮ್ಮ ದಸರಾಗೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆನೆಗಳನ್ನೇ ಕರುವಂತಹ ಶಾಸ್ತ್ರ. ಪ್ರತ್ಯಕ್ಷ ಗಣಪತಿ ಅಂತ ನಾವೇ ಹೇಳ್ತೀವಿ, ಆನೆ ರೂಪದಲ್ಲಿ ದೇವರನ್ನ ಕಾಣ್ತೀವಿ ನಾವು. ಆದ್ದರಿಂದ ಎಲ್ಲ ಕಾರ್ಯಗಳು ಸಹ ಒಳ್ಳೆಯದಾಗಲಿ, ನಮ್ಮ ನಾಡಿಗೆ ಯಶಸ್ಸಾಗಲಿ ಅಂತ ಹೇಳಿ ಸಾಕ್ಷಾತ್ ಗಣಪತಿ ರೂಪವಾಗಿರುವಂತಹ ಆನೆಗಳನ್ನೇ ಅರಮನೆಗೆ ಕರ್ಕೊಂಡುವಂತಹ ಒಂದು ಶಾಸ್ತ್ರ, ಅದಕ್ಕೆ ಗಜಪೂಜೆ ಅಂತ ಹೇಳ್ತೀವಿ. ಅದು ಮೊದಲಿಗೆ ದಸರಾ ಪ್ರಾರಂಭಕ್ಕಿಂತ ಮುಂಚಿತವಾಗಿ 1.5 ರಿಂದ 2 ತಿಂಗಳಿಂದ ಮುಂಚಿತವಾಗಿ ಗಜಪಯಣ ಅಂತ ಪ್ರಾರಂಭ ಆಗ್ತದೆ, ಗಜಪೂಜೆಗಳ ಪ್ರಾರಂಭ ಆಗ್ತದೆ. ಅದು ವೀರನ ಹೊಸಳ್ಳಿಯಲ್ಲಿ ನಡೆಯುತ್ತೆ. ದಿನಾಂಕ 4ನೇ ತಾರೀಕು ಬೆಳಗ್ಗೆ ವೀರನ ಹೊಸಳ್ಳಿ ನಾಗರಹೊಳೆ ಗೇಟು, ಅರಣ್ಯದ ಗೇಟಿಗೆ ಪೂಜೆ ಆಗ್ತದೆ. ಬೆಳಗ್ಗೆ 11:52ರಿಂದ 12:20ರೊಳಗೆ ಸಲ್ಲುವಂತಹ ಅಭಿಜಿನ್ ಲಗ್ನ ಮುಹೂರ್ತದಲ್ಲಿ 9 ಆನೆಗಳು ನಮ್ಮ ಮೈಸೂರಿಗೆ ಬರ್ತಾ ಇದೆ. ಅದರ ಪ್ರಯುಕ್ತ ನಾಗರಹೊಳೆಯ ಗೇಟ್ ಬಾಗಿಲಿನಲ್ಲಿ ನಿಲ್ಲಿಸಿ ಆನೆಗಳಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಅದರ ಮೊದಲಾಗಿ ಆನೆಗಳ ಪೂಜೆಗೆ ವಿಶೇಷವಾಗಿ ಆನೆಗಳನ್ನ ಪೂರ್ವಕ್ಕೆ ನಿಲ್ಲಿಸಿ ಆನೆಗಳ ಕಾಲು ತೊಳೆದು ಆನೆಗಳಿಗೆ ಅರಿಶಿಣ, ಕುಂಕುಮ, ಅಕ್ಷತೆ, ವಿಭೂತಿ, ಭಸ್ಮ ಎಲ್ಲ ಬಿಟ್ಟು ಪೂಜೆ ಮಾಡಿ, ಗಂಧ ಪತ್ರೆ, ಗರಿಕೆ ಪತ್ರೆಗಳು, ನಾನಾ ವಿಧ ಪತ್ರೆಗಳಿಂದ ಪೂಜೆ ಮಾಡಿ ವನದೇವತೆಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಪೂಜೆ ಮಾಡಿ ಆನೆಗಳನ್ನ ಬರಮಾಡ್ಕೊಳ್ತೀವಿ. ಅದರಲ್ಲೂ ಗಣಪತಿಗೆ ಇಷ್ಟವಾದಂತಹ ನಾನಾ ಥರವಾದಂತಹ ತಿಂಡಿಗಳು ಹಾಗೂ ಭಕ್ಷ್ಯಗಳು, ಪಂಚಫಲಗಳು, ಎಲ್ಲ ಥರ ಹಣ್ಣುಗಳಿಟ್ಟು ವಿಶೇಷವಾಗಿ ಗಣಪತಿಯ ಪೂಜೆ ಮಾಡಿ ವನದೇವತನ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೇಳಿಕೊಂಡು ಗಜಪಯಣ ಪ್ರಾರಂಭ ಆಗ್ತದೆ. ಎಲ್ಲ ಆನೆಗಳು ತುಂಬ ನನಗೆ ಇಷ್ಟ. ಅದರಲ್ಲಿ ನಾವು ಪ್ರತಿಯೊಂದು ದಿನವೂ ಸಹ ದಸರಾಕ್ಕೆ ಬಂದಾಗ, ಆನೆಗಳು ಮೈಸೂರಿಗೆ ಬಂದಾಗ ಪೂಜೆ ಮಾಡಿ ಬರ್ತಾ ಇರ್ತೀವಿ. ಹಾಗೆ 28 ವರ್ಷದಿಂದ ಆನೆಗಳ ಪೂಜೆ ಆಗ್ತಿದೆ. ಮುಂಚೆ ಕೆಲವು ಸಾರಿ ಪೂಜೆಗಳಿಗೆ ತುಂಬ ಬೇಜಾರನೂ ಆಗಿದೆ. ಏನಪ್ಪ ಅಂತಂದರೆ, ಮುಂಚೆ ಆನೆಗಳನ್ನೆಲ್ಲ ನಡೆಸ್ಕೊಂಡು ಕರ್ಕೊಂಡು ಬರೋರು. ಆವಾಗ ವೀರನಹೊಸಳ್ಳಿ ಪೂಜೆ ಮಾಡ್ಕೊಂಡು ಇನ್ನೂ ಗಜಪಯಣ ಪ್ರಾರಂಭ ಆಗಿರಲಿಲ್ಲ, ಕಾಡಿಂದ ಮೈಸೂರು ತನಕ ನಡೆಸ್ಕೊಂಡು ಕರ್ಕೊಂಬರೋರು. ಹೀಗೆ ಗಜಪಯಣ ಪ್ರಾರಂಭ ಆದಾಗ ವೀರನಹೊಸಳ್ಳಿ ಒಂದು ಸರಿ ಪೂಜೆ ಆಯಿತು. ಪೂಜೆ ಆಗಿ ಬಂದಾಗ ನಮ್ಮ ಬಲರಾಮ ಆಯ್ತು. ಆವಾಗ ಬಲರಾಮ ಅಂಬಾರಿ ಹೊರ್ತಾ ಇದ್ದ. ಆನೆ ಎಲ್ಲ ಪೂಜೆ ಮಾಡಿ ಕರ್ಕೊಂಬರ್ಬೇಕಾದ್ರೆ ಕೇರಳದಿಂದ ಯಾವುದೋ ಒಂದು ಜೀಪ್ ಹೊಡೆದು ಮಧ್ಯದಲ್ಲಿ ಒಂದು ಡ್ಯಾಶ್ ಆಗಿ ಪಾಪ ಮಾವತ ಸಣ್ಣಪ್ಪ ಅಂತಿದ್ದ, ಅವನ ಮೇಲಿಂದ ಬಿದ್ದುಬಿಟ್ಟ. ಅವಾಗಲಿಂದ ತುಂಬ ನೋವಾಯ್ತು. ಅವ್ನ ಕಾಲು ಮುರಿದೋಯ್ತು ರಾತ್ರಿ. ಆವಾಗ ನಾವು ಹುಣಸೂರು ಹಾಸ್ಪಿಟಲೆಲ್ಲ ಕರ್ಕೊಂಬಂದು ಅವನಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ನಾವು ರಾತ್ರಿ ಮನೆಗೆ ಬಂದಾಗಲೇ 12 ಗಂಟೆ ಆಗಿತ್ತು. ಬೆಳಿಗ್ಗೆ 12 ಗಂಟೆಗೆ ಪೂಜೆ ಆಗಿದ್ದು, ನಾವು ಮನೆಗೆ ಬಂದು ಸೇರಿದಾಗ ರಾತ್ರಿ 12 ಗಂಟೆ ಆಗಿತ್ತು. ಆ ಥರ ಬೇಜಾಯಿತು. ಅದಾದಮೇಲೆ ಆನೆಗಳನ್ನೆಲ್ಲ ಲಾರಿಲಿ ತರಕ್ಕೆ ಶುರು ಮಾಡಿದ್ರು. ಅದೊಂದು ತುಂಬ ಸಂತೋಷ ಆಯಿತು. ಅದಾದಮೇಲೆ ನಮ್ಮ ಅರ್ಜುನ ಬಂದ. ಅರ್ಜುನನೂ ಅಷ್ಟೇ ತುಂಬ ಒಳ್ಳೆ ಗಾಂಭೀರ್ಯ ಆನೆ. ಅದು ನೋಡೋಕ್ಕೆ ಹತ್ತಿರದಿಂದ ನೋಡೋಕ್ಕಿಂತ ದೂರದಿಂದ ನನಗೆ ಅಚ್ಚುಮೆಚ್ಚಿನ ಆನೆ ಅಂದರೆ ನಮ್ಮ ಅರ್ಜುನ. ಅವನಂತೂ ಹತ್ತಿರದಿಂದ ನೋಡೋಕೆ ಆಗ್ತಾನೆ ಇರಲಿಲ್ಲ. ದೂರದಿಂದ ಹೋಗಿ ಅವ್ನು ನಡೆಯುವಂಥ ನಡಿಗೆ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಿತ್ತು. ಅದು ತುಂಬ ಈಗ ಒಂಥರ ಬೇಸರ ಆಗ್ತಾ ಇದೆ ನಮ್ಮ ಆನೆ ಇಲ್ಲದೆ ಇರೋದು.